ಪೇಸ್ಟ್ ಆಯಿತು. ಸ್ವಲ್ಪ ಪೇಸ್ಟ್ ಕಡಿಮೆ ಆಗಿದೆ ಅಂತ ಆಗ್ತದೆ ನನಗೆ ಹುಳಿ. ಹಾಗೆ ಚಾಕು ನಾನು ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಇದರಲ್ಲಿ ಹಾಕೊಂಡಿದ್ದೆ. ಇವಾಗ ಇದರಲ್ಲಿ ನೀರುಳ್ಳಿ, ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕೊಂಡಿದ್ದೆ. ಈಗ ತೊಗೊಂಡು ಬಂದದ್ದು ಉಪ್ಪಡಚ್ಚಿ ಮಾಡಲಿಕ್ಕೆ ಅಂತೇಳಿ ಸಣ್ಣದು ಮಾತ್ರ. ಈಗ ಎರಡು ಡಬ್ಬ ಸಿಕ್ಕಿದೆ. ಮತ್ತು ಇದು ನಾಳೆಗೆ ಪದಾರ್ಥ ಮಾಡುವ ಅಂತೇಳಿ. ಮತ್ತು ಅಮ್ಮ ರಿಚ್ ಮಾಡು ಜರ ಓಡಿ ಉಪ್ಪುಡು. ಮತ್ತು ಈಗ ಇದು ಇಲ್ಲಿ ನಾನು ಇದೊಂದು ಡಿವೈಡ್ ಮಾಡ್ತಾ ಇದ್ದೆ. ನಾವು ಹೇಳ್ತೇನೆ ಇವತ್ತು ಕರೆಂಟ್ ಇಲ್ಲ. ನಮಗೆ ಕಾಣ್ಬೋದು ಗ್ರೀನ್ ಲೈಟ್ ಆನ್ ಇದ್ರೆ ಉಂಟಲ್ಲ ಕರೆಂಟ್ ಇಲ್ಲ ಅಂತ ಅರ್ಥ. ರೆಡ್ ಲೈಟ್ ಆನ್ ಇದ್ದರೆ ಕರೆಂಟ್ ಉಂಟು ಅಂತ ಅರ್ಥ. ಇವಾಗ ಕರೆಂಟ್ ಹೋಗಿದೆ. ಅದು ಮೊನ್ನೆ ಮಾಡಿಸಿದೆಲ್ಲ ಒಳ್ಳೆಯದಾಯಿತು. ನಮ್ಮ ಇನ್ವರ್ಟರ್ಗೆ ಏನು ಆಗಬಾರ್ದು ಅಂತ ಎಲ್ಲ ಮಾಡಿಸಿದ್ದು. ಅಂದರೆ ಸಿಡಿಲೆಲ್ಲ ಬರುವಾಗ ಉಂಟಲ್ಲ ತುಂಬ ಇದಾಗ್ತದೆ. ಮೊನ್ನೆ ಅವರು ಅರ್ಧಂಬರ್ಧ ಮಾಡಿಕೊಟ್ಟು ಹೋಗಿದ್ರಲ್ಲ, ಇವಾಗ ಒಂದು ಕರೆಕ್ಟ್ ಮಾಡಿಕೊಟ್ಟು ಹೋಗಿದ್ದಾರೆ. ಕರೆಂಟ್ ಹೋಗುವಾಗ ಕೂಡ ನನಗೆ ಗೊತ್ತಾಗ್ತದೆ. ಮತ್ತು ಇದನ್ನೆಲ್ಲ ಇನ್ನು ಮುಟ್ಟು ಅಂತ ಹೇಳೋದು ಮುಟ್ಟಬೇಕಂತ ಇಲ್ಲ. ಇದನ್ನೆಲ್ಲ ಮೊದಲೆಲ್ಲ ಇದನ್ನು ತೆಗಿಬೇಕಂತ ಎಲ್ಲ ಹೇಳಿದ್ರಲ್ಲ, ಇನ್ನೂ ಅದನ್ನೆಲ್ಲ ಮಾಡಬೇಕಂತ ಇಲ್ಲ. ನನಗೆ ಸಪ್ರೇಟ್ ಸ್ವಿಚ್ ಹಾಕ್ಕೊಟ್ಟಿದ್ದಾರೆ, ಅದನ್ನು ತೆಗೆದ್ರಾಯಿತು. ಒಂದು ಒಳ್ಳೆದಾಯಿತು. ಹಾಗೆ ನೆಲ ಎಲ್ಲ ಒರೆಸಿದೆ. ನೆಲವೆಲ್ಲ ಒರೆಸಿ ಫ್ಯಾನ್ ಹಾಕಿದ್ದೇನೆ. ನೆಲ ಉಣಗಲಿ ನನ್ನ ತುಳು ಮತ್ತು ಕನ್ನಡ ಅರ್ಧ ಮಿಕ್ಸ್ ಒಣಗಲಿ ಅಂತ. ಹಾಗೆ ನೆಲ ಎಲ್ಲ ಒರೆಸಿ ಆಯಿತು. ಇನ್ನು ಬಾಕಿದೆಲ್ಲ ಕೆಲಸ ಅಂದರೆ ಇನ್ನು ಅಡುಗೆ ಮಾಡೋದು ಅಂತೇಳಿ. ನಮಗೆ ವೆಜ್ ಗೈಸ್ ಇನ್ನೂ ಕೂಡ ವೆಜ್ ಎಷ್ಟು ದಿನ ಇದೆ ಗೊತ್ತಾ? ಇನ್ನೂ ಕೂಡ 3 days ವೆಜ್ ಉಂಟು. ಅಂದರೆ ನಾನು ವೆಜ್, ಅಮ್ಮ ಚಿಂಚು ಎಲ್ಲ ವೆಜ್ಜೆ. ಇನ್ನೂ 3 days ತಿನ್ನಲಿಕ್ಕಿಲ್ಲ. ಹಾಗೆ ಡೈಲಿ ಎಂತ ಮಾಡೋದು, ಅದೇ ಬಟಾಟೆ ಸಾರು ಅಮ್ಮನಿಗೆ ಸೇರುವುದು ಕೂಡ ಇಲ್ಲ. ಇವತ್ತು ಎಂತ ಮಾಡೋದು ಅಂತ ನೋಡ್ತಾ ಇದ್ದೇನೆ. ಬಜ್ಜಿ ಎಲ್ಲ ಕೊಡುವಾಗಿಲ್ಲ, ನಿಮ್ಗೆ ಗೊತ್ತುಂಟು. ಹಾಗೆ ಒಂದು ಫ್ಲವರ್ ಉಂಟು, ಅದನ್ನೊಂದು ಏನಾದರೂ ಗೋಬಿ ಥರ ಮಾಡುವ ಅಂತ ಉಂಟು. ಸ್ವಲ್ಪ ಸಾಸ್ ಎಲ್ಲ ಸ್ವಲ್ಪ ಉಂಟು ಮನೆಯಲ್ಲಿ. ಟೊಮೆಟೊ ಸಾಸ್ ಮೊನ್ನೆ ಸಬ್ಸ್ಕ್ರೈಬರ್ ಕಳಿಸಿ ತುಂಬ ಟೊಮೆಟೊ ಸಾಸ್ ಒಂದು ಉಂಟು. ಮತ್ತು ಬಾಕಿದು ಸಾಸ್ ಸ್ವಲ್ಪ ಉಂಟು, ಅದನ್ನೊಂದು ಮಾಡಿ ಈಗ ಮಾಡುವ ಅಂತೇಳಿ. ಒಂದು ಗೋಬಿ ಅದು ಒಂದು ಪದಾರ್ಥದ ಜೊತೆಗೆ ಪದಾರ್ಥ ಕೂಡ ಮಾಡ್ತೇನೆ, ಅದ್ರ ಜೊತೆಗೆ ಸ್ವಲ್ಪ ಗೋಬಿ ಮಾಡುವ ಅಂತೇಳಿ. ಅವನಿಗೆ ಕೂಡ ಸೇರ್ತಾ ಇಲ್ಲ ವೆಜ್ ಅಂತೇಳಿ. ಅಮ್ಮ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಕಟ್ ಮಾಡೋದೆಲ್ಲ ಮಾಡೋದು. ಈಗ ಗೋಬಿ ಆತ ಮಾತ್ರ ನಮಗೆ ಯಾವ ಇಲ್ಲಿ ಅನ್ಕೊಡು. ಹಾಗೆ ಒಂದು ಫ್ಲವರ್ ಇರೋದು, ಅದನ್ನು ನನಗೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಇನ್ನು ಬಾಕಿದೆಲ್ಲ ನಾನು ಮಾಡ್ಕೊಳ್ತೇನೆ ಅಂತ ಹೇಳೋದಕ್ಕೆ. ಕ್ಯಾಪ್ಸಿಕಮ್ ಕೂಡ ಒಂದು ಉಂಟು, ಯಾವಾಗಲೂ ತಂದಿಟ್ಟದೆಲ್ಲ ಒಂದೊಂದು ಉಳಿದಿದೆ, ಅದನ್ನು ಮಾಡುವ ಗೈಸ್. ಮತ್ತು ಕೃಷಿಯನ್ನು ಚಿಂಚುವಿಗೆ ಯಾವಾಗ ರಜೆ ಉಂಟು ಆವಾಗನೇ ಮಾಡೋದು ಅಂತ ತಿಳ್ಕೊಂಡಿದ್ದೇನೆ. ಆಗ ಮಾಡೋದು. ಇವನು ನಮ್ಮ ಗುಂಡ ಮತ್ತೆ ಕೂಡ ತಪ್ಪಿಸಿ ಓದಿದ್ದ ಗೈಸ್, ಹೋಗಿದ್ದ ಪಕ್ಕದ ಮನೆಯಲ್ಲೇ ಇದ್ದ. ನಾನು ಎತ್ಕೊಂಡು ಬಂದದ್ದು. ಹೋಗುವುದು ಸೀದಾ ಎಲ್ಲೆಲ್ಲಿ ತಿರ್ಬೋದು, ಮನೆಗೆ ಬರಲಿಕ್ಕಿಲ್ಲ. ಎಲ್ಲಿ ಯಾವ ಪಕ್ಕದ ಮನೆಗೆಲ್ಲ ಹೋಗಿ ಅಲ್ಲಿ ಕೂತ್ಕೊಳ್ಳೋದು ಅಂತ. ಅಂದರೆ ನಮ್ಮ ಮನೆ ಅವನಿಗೆ ಕಾಣುವುದಿಲ್ವ ಅಲ್ಲ, ನಮ್ಮ ನಾಯಿಗೆ ಎದರ್ತಾನ ಎಂತ ಅಂತ ಗೊತ್ತಿಲ್ಲ. ಇಲ್ಲಿಗೆ ಬರೋದಿಲ್ಲ ಮಾತ್ರ ಗೈಸ್. ಇದಿಲ್ಲ, ಕ್ಯಾಪ್ಸಿಕಮ್ ಇಲ್ಲ ಆಯಿತಾ. ನಾನು ಹುಡುಕಿ ಸಾಕಾಯ್ತು ನನಗೆ. ಅದು ಯಾವುದಕ್ಕೂ ಹೋಗಿದೆ ಅಂತ ಅಂದದ್ದು ಮುಗಿದಿದೆ. ಹಾಗೆ ನಾವು ಕೈಮೆಣಸು ಹಾಕುವ ಅಂತೇಳಿ ಕೈಮೆಣಸು ಬೆಸ್ಟ್ ಫ್ಲವರ್ ಬಿಸಿ ಮಾಡಲಿಕ್ಕೆ ಇಟ್ಟೆ. ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೇನೆ, ಸ್ವಲ್ಪ ಉಪ್ಪು. ಮತ್ತು ಇದರಿಂದ ಅರಿಶಿನ ಹಾಕ್ಕೊಳ್ತಿದ್ದೀನಿ ಡೈಲಿ ಅಂತೇಳಿ. ಅದರ ಹುಳ ಎಲ್ಲ ಹೋಗ್ತದೆ ಅಂತ ನನಗೆ ಮೊದಲೆಲ್ಲ ಗೊತ್ತಿರಲಿಲ್ಲ, ನಾನು ಹಾಗೆ ಮಾಡ್ತಾ ಇದ್ದೆ. ಹಾಗೆ ಈ ಕ್ಯಾಪ್ಸಿಕಮ್ ಇಲ್ಲಲ್ಲ, ಅದಕ್ಕೆ ನಾನು ಮೆಣಸಿಗೆ ಕಟ್ ಮಾಡ್ಕೊಳ್ತಿದ್ದೇನೆ. ಮೆಣಸು ಮತ್ತು 2 ನೀರುಳ್ಳಿ ಇದನ್ನೀಗ ಚೆಂದ ಮಾಡಿ ಚಕ 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 ಮಾಡೋದು. ಇದು ಬೇಯ್ಲಿ. ಇಲ್ಲಿ ಅನ್ನ ಬೇಯ್ತುಂಟು, ಕಟ್ ಮಾಡ್ಕೊಳ್ತೇನೆ. ಬೇಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಟಾಯಿತು. ಕ್ಯಾಪ್ಸಿಕಮ್ ಇಲ್ಲ, ಅದಕ್ಕೋಸ್ಕರ ಕಾಯಿ ಮೆಣಸು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡದು ಮೊದಲು. ಮತ್ತು ಇದು ಲಾಸ್ಟಿಗೆ ಹಾಕಲಿಕ್ಕೆ, ಕ್ಯಾಪ್ಸಿಕಮ್ ಇಲ್ಲಲ್ಲ ಅದರ ಬದಲಿಗೆ ಹಾಕಲಿಕ್ಕೆ. ಹಾಗೆ ಇನ್ನು ನಮ್ಮ ಗೋಬಿ ಉಂಟಲ್ಲ ಅದು ಡೈಲಿ. ಆಮೇಲೆ ನಾವು ಕಾರ್ನ್ಫ್ಲವರ್ ಮತ್ತು ಮೈದಾ ಉಪ್ಪು ಎಲ್ಲ ಹಾಕಿ ಅದಕ್ಕೊಂದು ಪೇಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕು. ಇವಾಗ ಇದನ್ನು ನಾನು ಹೊರಗಡೆ ಬಿಸಾಡಿ ಬರ್ತೇನೆ. ಇಲ್ಲಿ ಇಟ್ಟರೆ ಮತ್ತು ಇಲ್ಲಿ ಎಲ್ಲ ಇವಾಗ ಮಳೆ ಎಲ್ಲ ಗೈಸ್, ಅಲ್ಲಿ ಇಲ್ಲಿ ಎಲ್ಲ ನೊಣ ಆರ್ತಾ ಇರ್ತದೆ. ನನಗೆ ಒಳ್ಳೆಯದಾಗೋದಿಲ್ಲ ನೊಣ ಆರುವಾಗ. ಮತ್ತು ಆ ನೊಣನೇ ಯಾರಿಕೊಂಡು ಯಾವುದಾದ್ರು ಪಾತ್ರೆಯಲ್ಲಿ ಕೂತ್ಕೊಂಡದಲ್ಲ, ನನಗೆ ಮತ್ತೆ ಸಣ್ಣದಿರುವಾಗ ಟೀಚರ್ ಹೇಳಿದ್ದು ನೆನಪಾಗ್ತದೆ. ಅದೆಲ್ಲ ಕಾಲಲ್ಲಿ ಕೈಯಲ್ಲಿ ಎಲ್ಲ ರೋಗ ಎಲ್ಲ ತೊಗೊಂಡು ಬಂದಿರ್ತದೆ ಅಂತ ನಾವು ಓದಿರ್ತೇವಲ್ಲ,
ಅದೇ ನೆನಪಾಗ್ತದೆ ಅದನ್ನೆಲ್ಲ ನೋಡುವಾಗ. ಹೊರಗಡೆ ಬಿಸಾಡ್ತೇನೆ. ಇದು ಕಾರ್ನ್ಫ್ಲೋರ್ ಅವತ್ತು ತಂದದ್ದು. ಕಾರ್ನ್ಫ್ಲೋರ್ ಮತ್ತು ಮೈದಾ ಉಂಟು, ಅದನ್ನು ಸ್ವಲ್ಪ ಈಗ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಕಾರ್ನ್ಫ್ಲೋರ್ ಹಾಕ್ಕೊಂಡೆ, ಸ್ವಲ್ಪ ಮೈದಾ, ಇನ್ನು ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಆಯಿತು. ಸ್ವಲ್ಪ ಪೇಸ್ಟ್ ಕಡಿಮೆ ಆಗಿದೆ ಅಂತ ಆಗ್ತದೆ ನನಗೆ ಹುಡಿ. ಹಾಗೆ ಈಗ ಚಾಕು ನಾನು ಎಣ್ಣೆ ಇಟ್ಟಿದ್ದೇನೆ. ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇಷ್ಟ ಆಯಿತು ಗೈಸ್, ಇಷ್ಟೇ ಸಿಕ್ಕಿದ್ದು ಅದರಲ್ಲಿ. ಅಂದರೆ ಸಣ್ಣ ಗೋಬಿ ಅಲ್ಲ, ಇಷ್ಟ ಆಯಿತು. ಸ್ವಲ್ಪ ಸ್ವಲ್ಪ ಸಿಗ್ಬೋದು. ಇನ್ನು ನಾವು ಇದು ಮಾಡು ಅಂತ ಗೋಬಿ. ಹಾಗೆ ಇವಾಗ ನಾನು ಈ ಎಣ್ಣೆ ಉಂಟಲ್ಲ, ಈ ಎಣ್ಣೆನ ಈ ಪಾತ್ರೆಗೆ ಹಾಕಿಡ್ತೇನೆ. ಇದರಲ್ಲೇ ಮಾಡುವ ಅಂತೇಳಿ ಸ್ವಲ್ಪ ಎಣ್ಣೆ ತುಟ್ಟು ಅದಕ್ಕೆ ಇದರಲ್ಲಿ ಇದನ್ನು ಹಾಕ್ಕೊಳ್ತೇನೆ. ಎಣ್ಣೆ ಇದರಲ್ಲಿ ಹಾಕ್ಕೊಂಡಿದ್ದೆ. ಇವಾಗ ಇದರಲ್ಲಿ ನೀರುಳ್ಳಿ, ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕೊಂಡಿದ್ದೆ. ಚಂದ ಮಾಡಿ ಇವಾಗ ಫ್ರೈ ಮಾಡ್ತಿದ್ದೇನೆ. ಸಾಸ್ ಎಲ್ಲ ಇಲ್ಲಿ ತಂದಿಟ್ಟಿದ್ದೇನೆ. ಇದು ಸಾಸ್ ಇರೋದು ನನ್ನ ಹತ್ರ. ರೆಡ್ ಚಿಲ್ಲಿ ಮತ್ತು ಡಾರ್ಕ್ ಸೋಯಾ ಸಾಸ್. ಇದು ಮೊನ್ನೆ ಸಬ್ಸ್ಕ್ರೈಬರ್ ಕಳಿಸಿದ್ದೇನೆ. ಟೊಮೆಟೊ ಸಾಸ್ ಮತ್ತು ಸ್ವಲ್ಪ ಪೇಸ್ಟ್ ಹಾಕ್ಕೊಡ್ತೇನೆ, ಶುಂಠಿ ಬೆಳ್ಳುಳ್ಳಿ. ಹಾಗೆ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೇನೆ. ಸ್ವಲ್ಪ ಚಿಲ್ಲಿ ಸಾಸು ಸ್ವಲ್ಪ ಹಾಕ್ಕೊಳ್ತೇನೆ. ಆಮೇಲೆ ಡಾರ್ಕ್ ಚಿಲ್ಲಿ ಸಾಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ನೆಕ್ಸ್ಟು ಟೊಮೆಟೊ ಸಾಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಸಿಹಿ ಆಗಲಿ ಅಂತ. ಮಿಕ್ಸ್ ಮಾಡೋ. ಯಾಕಂದರೆ ಉಪ್ಪು ಯಾವಾಗಲೂ ನಂದು ಕಡಿಮೆ ಆಗ್ತದೆ, ಗೊತ್ತಿರ್ಬೋದು. ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ. ಪ್ಲಸ್ ಇವಾಗ ಕಾರ್ನ್ಫ್ಲೋರ್ ಇದ್ದು ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಅಂದರೆ ಸ್ವಲ್ಪ ದಪ್ಪ ಇದೆ ಅಂತ, ಅದು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಮೊದಲೇ ಗೊತ್ತು ನನಗೆ. ಹಾಕ್ಕೊಂಡೀಗ ಸ್ವಲ್ಪ ಕುದಿದಾಗ ನಾವಿನ್ನು ಇದನ್ನು ಹಾಕ್ಕೊಳ್ಬೇಕು, ಇದನ್ನು ಮತ್ತು ಇದನ್ನು. ಅಲ್ಲಿಗೆ ನಮ್ಮ ಗೋಬಿ ಆಯಿತು. ಕುದಿಲಿ. ಇಲ್ಲೆಲ್ಲ ಅಸ್ತವ್ಯಸ್ತ ಆಗಿದೆ, ಎಲ್ಲ ಸರಿ ಮಾಡಿ ಇಡಬೇಕು. ಎಲ್ಲ ಆಗಲಿ, ಆಮೇಲೆ ಕ್ಲೀನಿಂಗ್ ಮಾಡುವ. ಆಮೇಲೆ ಈಗ ತೋರಿಸುವಾಗೆಲ್ಲ ಈಗ ಒಟ್ರಾಶಿ ಉಂಟು. ಅಂದರೆ ನಮಗೆ ಇದು ಮಾತ್ರ ಕಿಚನ್ ಇರೋದಲ್ಲ, ಹಾಗಾಗಿ ಒಂದೇ ಕಡೆ ಇಡಬೇಕಾಗ್ತದೆ ಎಲ್ಲ. ಆಮೇಲೆ ತೆಗೆಯೋದು, ಕಾರ್ಯಕ್ರಮ ಆದಮೇಲೆ ಸ್ಟೇಜ್ ತೆಗೆಯುವ ಹಾಗೆ ಈಗ ಆಗಲಿ. ಚೆಂದ ಮಾಡಿ ಕುದೀಲಿ. ಕುದಿಯುವಾಗ ಬಾಕಿದೆಲ್ಲ ಹಾಕ್ಕೊಳ್ಳೋ. ಇದು ಒಳ್ಳೆಯದಾಗಿದೆ ಆಯಿತಾ, ಕರ್ಕೂರ ಅಂತೇಳಿ. ಉಪ್ಪು, ಖಾರ ಪಲಾವ್. ಇವಾಗ ಗೋಬಿ ಹಾಕ್ಕೊಳ್ತಿದ್ದೀನಿ ಗೈಸ್. ಇವಾಗ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಸ್ವಲ್ಪ ತಕ್ಕೊಳ್ಳಿ. ಇನ್ನು ನಿಮಗೆ ತುಂಬ ಗ್ರೇವಿ ಬೇಕಾದರೆ ನಾವು ಆ ಕಾರ್ನ್ಫ್ಲೋರ್ ನೀರು ಉಂಟಲ್ಲ, ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕು. ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಇದು ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ ಅಂಥದ್ದೆಲ್ಲ ಹಾಕ್ಕೊಳ್ಬೋದು ಇದ್ದರೆ, ಇಲ್ಲಾಂದರೆ ಹೀಗೆ. ಇದು ನನ್ನ ರೆಸಿಪಿ. ಇದಕ್ಕಿಂತ ಕೂಡ ಚೆಂದಾಗೆಲ್ಲ ಮಾಡ್ಬೋದು. ಚೆಂದ ಮಾಡಲಿಕ್ಕೆ ಇನ್ನೂ ಕೂಡ ಇಂಗ್ರೀಡಿಯೆಂಟ್ಸ್ ಬೇಕು, ಚೆಂದ ಮಾಡ್ಬೋದು ಇನ್ನೂ ಕೂಡ. ಗೈಸ್, ಇವತ್ತಿನ ಊಟ ಬದನೆ ಮತ್ತು ಹಾಗೆಲ್ಲ ನೋಡಿದ್ರಲ್ಲ, ಅದರ ಸಾಂಬಾರು ಮತ್ತು ಗೋಬಿ. ಹಾಗೆ ಅಮ್ಮ ಊಟ ಮಾಡ್ತಿದ್ದಾರೆ. ಅಮ್ಮನಿಗೆ ಕೊಡಲಿಲ್ಲ. ಅಮ್ಮನಿಗೆ ನೋಡಿ ಉಪ್ಪಿನಕಾಯಿ ಮತ್ತು ಅದೇ ಪದಾರ್ಥ. ಅಮ್ಮ ಸೀರಿಯಲ್ ನೋಡ್ತಾ ಇದ್ದಾರೆ ಮೊಬೈಲಲ್ಲಿ. ಮನೆಗೆ ಬಂದೆ ಗೈಸ್, ಕೊಳ್ಳೋಗ್ಲಿಕ್ಕೆ. ಪನ್ನೇನು ಭಾರಿ ಜಾಗ್ರತೆ. ಒಂದಿಟ್ಟೆ ಬಾರ್ದು ಕೊರಿಯಾ ಬುಚ್ಚಿ ಒಂದಿಟ್ಟು ಆಡು 5 ಜನ ಆಯ್ತಲ್ಲ ಅದಿಲ್ಲ.
ಬೇಕಿತ್ತು ಗೈಸ್ ನನಗೆ ಇದಕ್ಕಾಗ್ತದೆ ಬೆಕ್ಕಿಗೆ ಬೇಕಲ್ಲ ಅದಕ್ಕೆ ಬರೋದು ಇಲ್ಲಿ ಬರ್ತಾವ. ಥ್ಯಾಂಕ್ಸ್. ಮೊನ್ನೆ ಹೇಳಿದ್ದೆ ನಾನು ಬ್ಲಾಗಲ್ಲಿ ಮಾವ ಉಜ್ಜೆ ಕೊಡ್ತಾರಂತ ನನಗೆ, ಹಾಗಾಗಿ ಈಗ ತೊಗೊಂಡು ಬಂದದ್ದು ಉಪ್ಪಡಚ್ಚಿ ಮಾಡಲಿಕ್ಕೆ ಅಂತೇಳಿ ಸಣ್ಣದು ಮಾತ್ರ ಗೈಸ್. ಇದನ್ನು ಮಾಡ್ತಿದ್ದೇವೆ ನಾವು. ಅಮ್ಮ ಈ ಒಂದು ತೊಗೊಂಡು ಬಂದರು ಬಿಸಲೆ ಇದರಲ್ಲಿ ಹಾಕಲಿಕ್ಕೆ. ಈಗ ಅಮ್ಮ ಈಗ ತೆಗೆದು ಹಾಕ್ತಿದ್ದಾರಲ್ಲ, ಇದನ್ನು ಇನ್ನೂ ನಾವು ಈಗ ಕಟ್ ಮಾಡಿ ಹಾಕ್ಬೇಕು, ಒಂದು 2 ಪಾಲು ಮಾಡಿ ಹಾಕಬೇಕು. ಹಾಗೆ ಅಷ್ಟೇನು ದೊಡ್ಡದಿಲ್ಲ, ತುಂಬ ಸಣ್ಣದು ಕಾಣ್ಬೋದು ನಿಮಗೆ. ದೊಡ್ಡದು ಮಾವನಿಗೆ ಸಿಗಲಿಲ್ಲ ಅಂತೆ, ಹಾಗೆ ಇಷ್ಟಾದರೂ ಹಾಕುವ ಅಂತೇಳಿ ವರ್ಷವೂ ಹಾಕ್ತೇವೆ ನಾವು. ಹಾಗೆ ರಪ್ಪ ಒಂದು ಹಾಕುವ ಇತ್ತು ಮಲ್ಲ ಇಲ್ಲದೆ ಯಾಕೆ ಜಾಗಿಜ್ಜಿ ಐನು ಬಿಚ್ಚದು ಐದು ಪಾಡ್ರೆ ಬಾಚ ನೋಡು ನನಂಜಿ ಮಗ ಕಟ್ ಬಂತು ಮಾಡಿ ಯಾವ್ದ್ರಲ್ಲಿ ನೋಡಿ ಮುರು ನೀ ಇಂಚಿನ ಆಪುಜಿ ಚಿಂಚು ನಮ್ಮ ಪಾಲ್ ಮಂತ ಬಾಡ್ಗ ಇವ ಗಬ್ಬೆ ಪಾಲ್ ಮಂತ ಬಾಡ್ಗ ಬಾಲೆ ನೀ ಕಾವಂದವು ಮತ್ತೆ ನಮ್ಮ ಪಾಲ್ ಮಂತ ನಮ್ಮ ಇನ್ ಪಾಲ್ ಮಂತ ಬಾಡ್ಗ ಓ ಜಪ್ಪುನಿ ಎಬಿ ಇಡೀ ನೆಲ ಕಾಣ ಬಂಗ ಅವು ತೆಪ್ಪೇರೆ ಮಕ್ಕ ನೆಲ ಕಾಯ್ರ ಬಿಡಚ್ಚಿ ನಮ್ಮ ಇನ್ ಪಾಲು ಅಂತ ಬಾಡ್ಗ ಇಡೀಪ್ಪ ಹಿಂಗ ಅಮ್ಮ ಪಾತ್ರೆ ಕೊರ್ಲ ಇನ್ ಪಾಡ್ರೆ ನೀನು ಹಾಂ ಇದೇನು 2 ಭಾಗ ಅಂತ ದಿಕ್ಕು ಮಾಡಿ ನಾನು ತೋರಿಸ್ತೇನೆ ನೋಡಿ ಇವ ಮಾಡ್ತಾನೀಗ. ಅಪ್ಪ ಮನ್ಗು ಮರ್ಯಾದೆ ಪೋಚಿ ವಿಡಿಯೋಗೂ ಮಾಡ್ತಾನಂತೇಳಿ ಇವನು ಮಾಡ್ತಾ ಇಲ್ಲ. ಆಡತ್ತ ಧರ್ಮಕ್ಕೆ ನಾಚಿಕೆ ಇಡ್ತಾ ಇದ್ದೇನೆ ಮಾರೆ ನಾನು. ಮೊದಲು ಅದನ್ನು ಭಾಗ ಮಾಡಿ ಆ ರೀತಿ ಮಾಡಿ ಅದರೊಳಗೆ ಇದು ತೆಗೆದು ಹೀಗೆ ಹಾಕಬೇಕು. ಆಮೇಲೆ ಇದನ್ನು ಡಿವೈಡ್ ಮಾಡಿ ಕುಚ್ಫಲ ಐಕ್ ಮಾಡಿರುತ್ತೆ ನಿಕ್ ಬೇರೆ ಪಾತ್ರೆಗೆ ಆಗೋದು. ಮತ್ತೆ ಈ ಬೀಜ ಇರ್ತಲ್ಲ ಇದನ್ನು ತೆಗೆದಿಡುದು. ಇದನ್ನು ತೆಗೆದು ಚೋಳೆಲ್ಲ ತೆಗಿಲಿಕೊಂಡು ತೆಗೆದು ಇನ್ನು ಯಾವಾಗಾದರೂ ನಮಗೆ ಹಲಸಿನಕಾಯಿ ಸೀಸನ್ ತಿಗದ ಟೈಮಲ್ಲಿ ಇದರ ಪದಾರ್ಥ ಮಾಡ್ಬೋದು, ಇದನ್ನು ಬೇಯಿಸಿ ತಿನ್ಬೋದು, ಹಾಗೆಲ್ಲ ಮಾಡ್ತಾರೆ. ಹಾಗೆ ಇದು ನಾವು ಈಗ ತೆಗೆದು ಆ್ಯಕ್ಚುಲಿ ಈಗ ನಮಗೆ ನಾನು ಮಾಡ್ತೇನೆ ಆಯಿತಾ. ನನಗೆ ಎಲ್ಲಿದೆ ಸಂಡೆ ಪುಡಿ ಬರ್ತಿಲ್ಲ ಕಟ್ಕೊಂಡು ನಾನು ಇನ್ನೊಂದು ಕಟ್ಟೊಬ್ಬರಿಗೆ ಬಂದೆ. ಯಾಕಂದರೆ ಅದರಲ್ಲಿ ಈಗ ಸಣ್ಣ 2 ಭಾಗ ಮಾಡಿದ್ದು ಮಾತ್ರ ಉಪ್ಪಡಿ ಬಚ್ಚಲು ಹಾಕೋದು. ನಮ್ಮ ಮತ್ತೆ ಎಕ್ಸ್ಟ್ರಾ ಭಾಗ ಎಲ್ಲ ಇರ್ತದಲ್ಲ ಅದನ್ನು ಈಗ ಹಾಕಿಟ್ರೆ ನಮಗೆ ನಾಳೆ ಪದಾರ್ಥ ಮಾಡ್ಬೋದು. ಹೇಗೂ ನಾವು ವೆಜ್ ತಿಂತಾ ಇರೋದು, ಹಾಗಾಗಿ ಅದು ಕೂಡ ಆಗ್ತದೆ. ಬೆಲೆ ತರಲ್ಲ ನಿಕ್ಕೆ ಮಾಡೋದಾ ಗೈಸ್? ನಮ್ಮದು ಆಗ್ತಾ ಬಂತು. ಎಷ್ಟು ಸಿಕ್ಕಿದೆ ಆಯ್ತು ಅಂತ ತೋರಿಸ್ತೇನೆ. ಈಗ 2 ಡಬ್ಬ ಸಿಕ್ಕಿವೆ. ಮತ್ತು ಇದು ನಾಳೆಗೆ ಪದಾರ್ಥ ಮಾಡುವ ಅಂತೇಳಿ. ಮತ್ತೆ ಅಮ್ಮ ರಿಚ್ ಮಾಡು ಜರ ಓಡಿ ಉಪ್ಪುಡು. ಮತ್ತೆ ಈಗ ಇದು ಇಲ್ಲಿ ನಾನು ಇದನ್ನು ಡಿವೈಡ್ ಮಾಡ್ತಿದ್ದೆ. ನಾವು ಪೆಲ್ತರಿ ಇದರ ಬೀಜ ಉಂಟಲ್ಲ, ಇದನ್ನು ಪೆಲ್ತರಿ ಅಂತ ಹೇಳೋದು ತುಳುವಲ್ಲಿ. ಹಾಗೆ ಇದನ್ನು ಈಗ ಡಿವೈಡ್ ಮಾಡಿ ಈಗ ಇಡುದು. ಏನಾದರೂ ಯಾವಾಗಾದರೂ ನಮಗೆ ಬೋರ್ ಆಗುವಾಗ ಬೇಯಿಸಿ ತಿನ್ಬೋದು. ಉರುವಾನಾಗ ಬೋರ್ ಆಗುವಾಗ ಬೇಯಿಸ್ಬೋದು. ಹಾಗೆ ಈಗ ತೆಗೆದು ಬದಿಯಲ್ಲಿ ಇಡ್ತಾ ಇದ್ದೀವಿ. ಆಯಿತು, ನಮ್ಮ ಕಂಪ್ಲೀಟ್ ಆಯಿತು. ಇನ್ನು ಇದನ್ನು ಬಿಸಾಡೋದು. ದನ ಇದ್ರೆ ದನಕ್ಕೆ ಕೊಡ್ಬೋದು, ಒಳ್ಳೆ ತಿನ್ಬೋದು. ಅದೇ ಅಮ್ಮ ಪಿತ್ತ ಬರುವುದಾ? ಹಾಗೆ ಇದನ್ನೊಂದು ಮಾಡಿ ನಮ್ಮ ಕೆಲಸ ಕಂಪ್ಲೀಟ್ ಆಗ್ತದೆ. ಅಲ್ಲಿಗೆ ನಮ್ಮ ಕೆಲಸ ಆಯಿತು. ಪೂರ ಪೂಜಿತ ಮಾಡುವಲ್ಲ ಆಮೇಲೆ ಪುರಪಾಡು ಗೈಸ್. ಇವಾಗ ಎಲ್ಲ ಇಲ್ಲಿ ತಂದಿದ್ದಾರೆ ನೀಲ ಬಾಲೆ ಬೋ ಅವು ಉಪ್ಪು ನೀರು ಪುರ ಇದು ಪದಾರ್ಥಕ್ಕೆ. ಮತ್ತೆ ಏನಂದ್ರೆ ಬಿಸಿ ನೀರಲ್ಲಿ ಹಾಕುದು ಆಯ್ತಾ. ಬಿಸಿ ನೀರಲ್ಲಿ ಉಪ್ಪು ಹಾಕಿ ಹಾಕುದಮ್ಮ, ಯಾಕಂದ್ರೆ ತುಂಬಾ ಟೈಮ್ ವರೆಗೆ ಬರಬೇಕು, ಹಾಳಾಗಬಾರ್ದು ಅಂತೇಳಿ. ಭರಣಿ ಇದ್ರೆ ಒಳ್ಳೇದು, ಅದೊಂದು ಜಾರ್ ಬರ್ತದಲ್ಲ ಗ್ಲಾಸ್, ಇದು ಅಂಥದ್ರಲ್ಲಿ ಒಳ್ಳೇದು. ನಮ್ಮ ಹತ್ರ ಇಲ್ಲ, ಅದಕ್ಕೋಸ್ಕರ ಅಮ್ಮ ಇದ್ರಲ್ಲಿ ಹಾಕ್ತಿದ್ದಾರೆ. ಪ್ಲಾಸ್ಟಿಕಲ್ಲಿ ಹಾಕುದು ನಾವು ಯಾವಾಗಲೂ. ಉಪ್ಪೆಲ್ಲ ರೆಡಿ ಆಯಿತು ನೋಡಿ. ಉಪ್ಪೆಲ್ಲ ಇದ್ದದೆ ನಮ್ಮ ಹತ್ರ, ಮೊದಲು ಇದ್ದದೆ, ತಂದದಲ್ಲ ಹೊಸತ್ತು. ನಾಳೆ ತರಬೇಕು, ಈಗ ಖಾಲಿ ಆಗ್ತದಲ್ಲ, ನಾಳೆ ತರಬೇಕು. ನಾನೀಗ ಚಂದ ಮಾಡಿ ಎಣ್ಣೆ ಎಲ್ಲ ಹಾಕ್ಬೇಕು ಈಗ, ಯಾಕಂದ್ರೆ ಸ್ವಲ್ಪ ಮರ ಎಲ್ಲ ಉಂಟು. ತೆಂಗಿನ ಎಣ್ಣೆ ಹಾಕಿ ಚಂದ ಮಾಡಿ ತಂದು ಅವು ಬೆಚ್ಚನೆ ಇಟ್ಟು ತೆಕ್ಕದ ಪಾಡುನಾ ಹೊರೆತದೆ ಉಪ್ಪು ಹಾಲಾಪಣಿಕ್ಕು ಅಕ್ಕ ಆ ನೀರನ್ನೇ ನಿಕ್ಕ ಪಾಡುನಾ
ಮಾಡೋದು ಮಾಡೋದು ಹಾಂ ಇಟ್ಟೆ ನೀರು ಹಾಕಲು ಚಿತ್ರದನ್ನ ಅಮ್ಮ ಪ್ರತಿ ವರ್ಷ ಆಗ್ತಾರೆ ಉಪ್ಪಡ ಬಚ್ಚಿಲ್ಲ ಅಂತೇಳಿ. ನಾವು ಪದಾರ್ಥ ಎಲ್ಲ ಮಾಡ್ತೇವೆ, ನೋಡಿರ್ಬೋದು. ಹಾಗೆ ಪ್ರತಿ ವರ್ಷ ಆಗ್ತಾರೆ. ನಿಮ್ಮಲ್ಲಿ ಯಾರೆಲ್ಲ ಉಪ್ಪಡ ಬಚ್ಚಿಲ್ ಮನೆಯಲ್ಲಿ ಹಾಕ್ತೀರಾ ಹೇಳಿ ಆಯಿತಾ. ತುಂಬ ಕೆಲಸ ಉಂಟು, ಅದರ ಹಿಂದೆ ತುಂಬ ಒಂದು ಇದೆ ಎಂತೇಳಿ ಪ್ರೊಸೆಸ್ ಉಂಟು. ಇವತ್ತು ಚಿಂಚು ಬೇಗ ಊಟ ಮಾಡ್ತಿದ್ದಾನೆ. ಗೋಬಿ ಎಲ್ಲ ತಿಂದ. ಎಂಚಿತ್ತಿನ ಬೇ ಹಿಡಿತನ ಯಾರಾ ಬರ್ಚಾ ಅಮ್ಮ ಸ್ವೆಟರ್ ಹಾಕೊಳ್ತಿದ್ದಾರೆ ಗೈಸ್. ಇನ್ನು ಊಟ ಎಲ್ಲ ಆಯಿತು ನಮ್ಮದು, ಮಲ್ಕೊಳ್ಳೋದು. ನೋಡಿ ಇವತ್ತೊಂದು ಎಷ್ಟು ಬೇಗ ಮೊಬೈಲ್ ನೋಡಿ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದ ಇದ್ದೆ. ಮೊಬೈಲ್ ನೋಡಿ ಬೆಕ್ಕುಗಳ ಗೂಡಿಗೆ ಹಾಕ್ಬೇಕಷ್ಟೇ ಆಯಿತಾ, ಈಗ ಹಾಕ್ಬೇಕಷ್ಟೇ. ಹಾಗೆ ಇನ್ನೊಬ್ಬ ಅಲ್ಲಿ ಮಲಗಿದೆ ನಾವು ಗೋಲಿ ಒಳಗಡೆ. ನಾವು ಕಮೆಂಟ್ ಓದೋ ಗೈಸ್, ಆಮೇಲೆ ಮಲ್ಕೊಂಡು. ಫಸ್ಟ್ ಕಮೆಂಟ್ ಗೈಸ್, ಸುಷ್ಮಾ ನಾಯಕ್ ಅಂತ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ನೀವು ಮನೆ ಜವಾಬ್ದಾರಿ ನಿಭಾಯಿಸುವುದು ರೀತಿನೇ ಚಂದ ಅಂತೇಳಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಹೆಲೆನ್ ಡಿಸೋಜಾ ಅವರು ಕಮೆಂಟ್ ಮಾಡಿದ್ದಾರೆ, ಕೀಪ್ ಇನ್ವರ್ಟರ್ ಲಿಟಲ್ ಅವೇ ಫ್ರಮ್ ಕರ್ಟನ್ ಅಂತೇಳಿ. ಹಾಗೆ ಅದನ್ನು ಈಗ ಬೆಳಗ್ಗೆನಾಯಿತು ಗೈಸ್, ನೋಡುವ ಬೆಳಗ್ಗೆ ತೆಗಿತು ಸ್ವಲ್ಪ ಈ ಕಡೆ ಮಾಡ್ತೇನೆ, ಯಾಕಂದರೆ ಇಬ್ಬರು ಸೇರಿ ಎಳಿಬೇಕಲ್ಲ, ವೆಯ್ಟ್ ಉಂಟಲ್ಲ, ಅದಕ್ಕೆ ಚಕ್ರ ಎಲ್ಲ ಉಂಟು. ನೋಡುವ ಎತ್ತಲಿಕ್ಕೆ ಆಗ್ತದೆ ಅಂತೇಳಿ. ಆಯಿತು, ಇಡ್ತೇನೆ ಈ ಕಡೆ. ನೌಶು ಅಂತ ಕಮೆಂಟ್, ಚಿಂಚು ಯಾರು ಅಂತ. ಇವರು ಹೊಸ ಸಬ್ಸ್ಕ್ರೈಬರ್ ಆಗಿರಬೇಕು. ಚಿಂಚು ನನ್ನ ಆಂಟಿಯ ಮಗ, ಅಂದರೆ ಅಮ್ಮನ ತಂಗಿಯ ಮಗ, ತಮ್ಮ ನನ್ನದು. ವಿದ್ಯಾ ಉಮೇಶ್, ತರಕಾರಿ ವನಸು ಅಮ್ಮನ ಮೋನೆ ತುಯ್ಯರಾಪುಜಿ ಅಂತೇಳಿ. ಹೌದು, ಅದಾಗಿ ಅಲ್ಲ, ಇಷ್ಟೆಲ್ಲ ಅವರಿಗೆ. ಹಾಗಾಗಿ ಜಯಲಕ್ಷ್ಮಿ P2182 ಅವರು ಕಮೆಂಟ್ ಮಾಡಿದ್ದಾರೆ, ಅಮ್ಮ ಇವತ್ತು ಅಮ್ಮ ಸ್ವಲ್ಪ ಮನೆಯಿಂದ ಹೊರಗೆ ಬಂದದ್ದು ನೋಡಿ ಖುಷಿ ಆಯಿತು. ಸ್ಟೇ ಬ್ಲೆಸ್ಸೆಡ್ ಸಂಧ್ಯಾ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಶ್ರಾವ್ಯ ಆಳ್ವ ಅವರು ಆ ವಿಡಿಯೋಗೊಂದು ಮೊನ್ನೆ ಹಾಕಿದ ವಿಡಿಯೋಗೆ ಫಸ್ಟ್ ಕಮೆಂಟ್ ಮಾಡಿದ್ದಾರೆ. ಪ್ಲೀಸ್ ರೀಡ್ ಅಂತ ಕಮೆಂಟ್ ಮಾಡಿದರು. ಹಾಗೆ ಥ್ಯಾಂಕ್ ಯು. ಗೀತಾರಾವ್, ಚಿಂಚು ನನ್ನು ಅವನ ಅಮ್ಮ ಅಪ್ಪ ಸಹ ಹೀಗೆ ಪ್ರೀತಿ ಕೊಡಲಿಕ್ಕೆ ಇಲ್ಲ ಅಮ್ಮ ಸಹ ಅಂತೇಳಿ. ಗಾಡ್ ಬ್ಲೆಸ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು. ಸಂಧ್ಯಾ ಎಸ್ ಅಂತ ಕಮೆಂಟ್ ಮಾಡಿದ್ದಾರೆ, ಡಿಲೀಟ್ ಮಾಡಿದ ವಿಡಿಯೋಗಳನ್ನು ಇನ್ನೊಮ್ಮೆ ಅಪ್ಲೋಡ್ ಮಾಡಲಿಕ್ಕೆ ಆಗಲ್ವಾ ಸಿಸ್ ಅಂತ. ಇಲ್ಲ ಮಿಸ್, ಎಂತ ಗೊತ್ತಾ, ಈಗ ನನ್ನ ಮೊಬೈಲಲ್ಲಿ ಮೆಮೊರಿ ಇದುಂಟು, ಪ್ರಾಬ್ಲಮ್ ಉಂಟು. ಅಂದರೆ ಸ್ವಲ್ಪ 1-2 ಬ್ಲಾಗ್ ಆದ ಕೂಡಲೇ ಮೆಮೊರಿ ಫುಲ್ ಅಂತ ಬರ್ತದೆ. ಆವಾಗ ನಾನು ಎಂತ ಮಾಡೋದು ಗೊತ್ತಾ, ಫಸ್ಟ್ ಬ್ಲಾಗನ್ನು ಎಡಿಟ್ ಮಾಡಿ ಅದನ್ನು ಸೇವ್ ಮಾಡಿ ಆಮೇಲೆ ಎಲ್ಲ ಕ್ಲಿಪ್ಸನ್ನು ಡಿಲೀಟ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ಡಿಲೀಟ್ ಮಾಡೋದು, ಹಾಗೆ ನಾನು ಮಾಡೋದು. ಹಾಗಾಗಿ ನನ್ನ ಮೊಬೈಲಲ್ಲಿ ಯಾವುದೇ ಕ್ಲಿಪ್ ಬಿಡಿ ನನ್ನ ಫೋಟೋ ಕೂಡ ಇಲ್ಲ. ನನಗೆ ಅವತ್ತೊಮ್ಮೆ ಒಂದು ಪ್ರಮೋಷನಿಗೆ ಅವರೊಂದು ಫೋಟೋ ಮಾಡಿ ಕೊಟ್ಟಿದ್ರು, ಅಲ್ಲಿ ಇಟ್ಟಿದ್ದೇನೆ. ಅವರು ಫೋಟೋ ಕೇಳುವಾಗ ನಾನು ಅವರ ಹತ್ರ ಎಂತ ಹೇಳಿದ್ದೆ ಗೊತ್ತುಂಟು, ಇನ್ಸ್ಟಾಗ್ರಾಮಿಂದ ತೆಗೀತು, ನನ್ನ ಹತ್ರ ಇಲ್ಲ ಅಂತ. ನನ್ನ ಹತ್ರ ಇಲ್ಲ, ನಾನು ಫೋಟೋ ತೆಗೆದ ಕೂಡಲೇ ಇನ್ಸ್ಟಾಕ್ ಆಗೋದು, ಡಿಲೀಟ್ ಮಾಡೋದು. ಹಾಗೆ ಮೆಮೊರಿ ಪ್ರಾಬ್ಲಮ್. ಅಂದರೆ ನಾವು ಫಸ್ಟ್ ತೊಗೊಳ್ಳುವಾಗನೇ ಸ್ವಲ್ಪ ಜಾಸ್ತಿ ಮೆಮೊರಿ ಇದ್ದೇ ತೊಗೊಳ್ಬೇಕು, ಅದೇ ಸಮಸ್ಯೆ ಆಗೋದು. ಈಗ ಕಡಿಮೆಗೆ ಬರ್ತದೆ ಅಂತೇಳಿ ಸ್ವಲ್ಪ ಕಮ್ಮಿ ಮೆಮೊರಿ ತೊಗೊಳ್ಳೋದು ನಾವು. ಅದು ಇಂಥ ಫೋನಲ್ಲಿ ಬರೀ ಅದೆಲ್ಲ ಸಮಸ್ಯೆ. ಡಿಸೋಜಾ ಶಾಲಿನಿ ಒಳ್ಳೆ ಕಮೆಂಟ್ ಮಾಡಿದ್ದಾರೆ, ಟೆನ್ಷನ್ ಒನ್ ಪೋಚಿ ಇಗ್ನೋರ್ ಮೆಸೇಜ್ ಬಿ ಸ್ಟ್ರಾಂಗ್ ಡಿಯರ್ ಅಂತೇಳಿ. ಥ್ಯಾಂಕ್ ಯು. ಜೆನಿಫರ್ ಲೋಬೋ ಕಮೆಂಟ್, ಲವ್ ಯು ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗೈಸ್ ಕಮೆಂಟ್ ಎಲ್ಲ ಸ್ವಲ್ಪ ಓದಿದೆ, ಹಾಗೆ ಇನ್ನು ಮಲ್ಕೊಳ್ಳೋದು ನಾವು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಡೈಲಿ ವಿಡಿಯೋ ನೋಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್. ಹಾಗೆ ಈಗ ಡೈಲಿ ವಿಡಿಯೋ ಆಗ್ತಿದ್ದೀನಿ, ಇಷ್ಟೇ ಬ್ಯುಸಿ ಇರಲಿ. ಒಂದು ಮಧ್ಯಾಹ್ನ ಆಗುವಾಗ ಎಡಿಟ್ ಮಾಡಿ ಸಾಯಂಕಾಲದ ಹೊತ್ತು ಅಪ್ಲೋಡ್ ಮಾಡ್ತೇನೆ. ಡೈಲಿ ಹಾಕ್ತಾ ಇದ್ದೇನೆ, ಹೇಗೆ ಅನಿಸ್ತು ಅಂತ ಹೇಳಿ ಆಯಿತಾ. ಒಂದು ದಿನ ಕೂಡ ಬಿಡ್ತಾ ಇಲ್ಲ. ನೋಡಿ, ಹಾರ್ಡ್ ವರ್ಕ್ ಮಾಡಿದ್ರೇ ಲೈಫಲ್ಲಿ ಏನಾದರೂ ಮಾಡಲಿಕ್ಕಾಗೋದು. ಈಗ ನನಗೆ ಜಾಬಿಗೆ ಹೋಗಿ ದುಡಿಲಿಕ್ಕೆ ಆಗ್ತಿಲ್ಲ, ಆದರೂ ಪರವಾಗಿಲ್ಲ, ಇದರಲ್ಲೇ ಆದರೂ ನಾನು ಡೈಲಿ ಹಾಕಿ ಎಂಥದ್ದು ನನಗೆ ಸಪೋರ್ಟ್ ಮಾಡೋಗಿರುವಾಗ ನಾನು ಏನಾದರೂ ಮಾಡಬೇಕು ಲೈಫಲ್ಲಿ. ನಿಮಗೆ ಎಲ್ಲ ನಾನು ಇನ್ಸ್ಪಿರೇಷನ್, ನನಗೆ ನೀವು ಇನ್ಸ್ಪಿರೇಷನ್. ನೀವು ನೋಡ್ತೀರಾ, ನನಗೆ ಯಾರಾದರೂ ಇದ್ದಾರೆ ಸಪೋರ್ಟ್ ಮಾಡೋದು ಅಂತ ತಲೆಯಲ್ಲಿ ಬಂದು ವೀಡಿಯೋ ಹಾಕೋದು, ಹಾಗೆ ಇನ್ಸ್ಪಿರೇಷನ್. ಗೊತ್ತಾಯ್ತಾ? ವೀಡಿಯೋ ಮಾಡಲಿಕ್ಕೆ ಇನ್ಸ್ಪಿರೇಷನ್. ಈಗ ಸಪೋರ್ಟೇ ಇಲ್ಲಾದರೆ ವೀಡಿಯೋ ಮಾಡಲಿಕ್ಕೆ ಯಾರಿಗೆ ಮನಸ್ಸಿರ್ತದೆ? ಯಾರಿಗೂ ಇರಲ್ಲ. ಹಾಗೆ ನಿಮಗೆ ಹೇಗೆ ಇನ್ಸ್ಪಿರೇಷನ್ ಅಂದರೆ, ಕೆಲವ್ರ ಲೈಫಲ್ಲಿ ಈಗ ತುಂಬ ಪ್ರಾಬ್ಲಮ್ ಇರುತ್ತೆ, ಆಗ ನನ್ನನ್ನು ನೋಡಿ ಇದವಳಿಗೂ ಇಷ್ಟು ಸಮಸ್ಯೆ ಇದೆ, ಆಗ ನಮಗೆ ಇದೆಂಥ ಪ್ರಾಬ್ಲಮ್ ಅಲ್ಲ ಅಂತ ಥಿಂಕ್ ಮಾಡ್ತಾರೆ ಕೆಲವರೆಲ್ಲ.
ಅದೆಲ್ಲ ನಾನು ಕೂಡ ಕೆಲವು ವಿಡಿಯೋಸ್ ನೋಡ್ತಾ ಇರ್ತೇನೆ, ಆಗ ನನಗೂ ಕೂಡ ಅನಿಸ್ತದೆ ಇವರೆಲ್ಲ ಹೇಗಿದ್ದಾರೆ ಅಂತದೆಲ್ಲ. ಹಾಗೆ ಗೈಸ್ ಇನ್ನು ಮಲ್ಕೊಳ್ತೇನೆ ನಾನು. ಅಲ್ಲಿ ನೋಡಿ ಬೇಕುಗಳ ಎಲ್ಲ ಅಲ್ಲಲ್ಲಿ ಹೋಗ್ತಾ ಉಂಟು, ಈಗ ಎಲ್ಲ ಗೂಡಿಗೆ ಹಾಕಬೇಕು. ಸಿಗೋಣ ಗೈಸ್, ಟಾಟಾ ಬಾಯ್, ಟೇಕ್ ಕೇರ್.